ಆತ್ಮೀಯ H16 ನ್ಯೂಸದ ಅಥವಾ ಹೇ ಸಿದ್ದರಾಮ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತಾವ. ಚೀನಾದಿಂದ 3 ಆತಂಕಕಾರಿಯಾದ ವಿಷಯಗಳು ಬರ್ತಾಯಿದ್ದಾವೆ. ಮೊದಲನೇದಾಗಿ ಲಡಾಖ್ದಲ್ಲಿ ಕೌಂಟಿಗಳನ್ನು ಹೋಟನ್ ಪ್ರಾಂತ, ಅದು ನಮ್ಮ ಬಾರ್ಡರ್ಗೆ ಬರುತ್ತಿರುವಂಥ ಪ್ರಾಂತ, ಅಲ್ಲೇ ನಮ್ಮ ಇದರೊಳಗೆ ವಾಯುವ್ಯ ಭಾಗದಲ್ಲಿರುವಂಥ ಜಿನ್ಜಿಯಾಂಗ್ ಪ್ರದೇಶದಲ್ಲಿ ಹೋಟನ್ಗಳನ್ನು, ಅಂದರೆ ಹೋಟನ್ ಪ್ರಾಂತದ ಈ ಪ್ರದೇಶದಲ್ಲಿ ಹೊಸ 2 ಕೌಂಟಿಗಳನ್ನು, ಅಂದರೆ ಬಾರ್ಡರ್ ಮೇಲೆ ನಿಲ್ಲಿಸುವಂಥವು, ಇದು ನಮ್ಮದಪ್ಪ ಇದಂತ ಹೇಳ್ಕೊಳ್ಳಂಗೆ ಮಾಡುವಂಥ ಸ್ತಂಭಗಳು, ಅವುಗಳನ್ನು ಸ್ಥಾಪನೆ ಮಾಡಿದಾರು. ಅದು ನಮ್ಮ ಏರಿಯಾದಲ್ಲಿ ಅಂತೇಳಿ ಈಗಾಗಲೇ ನಮ್ಮ ವಿದೇಶಾಂಗ ಸಚಿವರಾದಂಥ ರಣಧೀರ್ ಜಸ್ವಾಲ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಮಾಡಬೇಡ್ರಪ್ಪ ಇದನ್ನು, ಎಂಟ್ರಿ ಆಗಬೇಡ ನಮ್ಮೊಳಗೆ ಅಂತೇಳಿ. ಯಾಕಂದರೆ ಈಗ ಅದೇನು ಕೌಂಟಿಗಳನ್ನು ನೇಮಿಸಿದ್ದಾರೆ, ಆ ಒಂದು ಎತ್ತರದ ಗುರುತಿನ ಕಲ್ಲು, ನಾವು ಸ್ತಂಭ ಅನ್ಬೋದು, ಅವಕ್ಕೆ ಅವುಗಳನ್ನ ನಿರ್ಮಿಸಿದ್ದು ತಪ್ಪದು ಅಂತೇಳಿ ಮನವಿ ಸಲ್ಲಿಸಿದ್ದಾರೆ ಅಥವಾ ತಿಳಿಸಿದ್ದಾರೆ. ಅದು ತಪ್ಪಂತ ಹೇಳಿದ್ದಾರೆ. ಅಂದರೆ ಇದರ ಅರ್ಥ ನಿಧಾನಕ್ಕೆ ದೋಸ್ತಿ ಮಾಡೋದು ಒಂದು ಕಡೆ ಕೈ ಚಾಚಿದ್ರೆ ಇನ್ನೊಂದು ಕಡೆ ಒಳಗೆ ಬರುತ್ತಿರುವಂಥ ಒಂದು ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಲಡಾಖ್ ಇದು ಭಾರತಕ್ಕೆ ಸಂಬಂಧಿಸಿದ ಸೀಮೆ, ಮತ್ತು ಈಗಾಗಲೇ ನಿಮ್ಗೆ ಗೊತ್ತದ ಅಕ್ಸಾಯ್ ಚೀನಾದ ಅನೇಕ ಭಾಗಗಳು, ನಮ್ಮ ಭಾಗಗಳು ಕಸ್ಕೊಂಡಿದ್ದು ಗೊತ್ತದ. ಅದಕ್ಕಾಗಿ 1942ರಲ್ಲಿ ಯುದ್ಧ ಆಗಿದ್ದು, ಮನವರಿಕೆ ಆಗಿದೆ. ಇಷ್ಟಾಗಿಯೂ ನಾವು ಸಹನವಾಗಿ ಉಳಿದಿದ್ದೀವಿ. ಏನಪ್ಪ ಆ ಸಮಯದಲ್ಲಿ ಏನೋ ಆಗಿದ್ದು ಘಟನೆ ಅಂತೇಳಿ, ಆದರೂ ಇನ್ನೂ ನಿಧಾನಕ್ಕೆ ತಮ್ಮ ಹೆಜ್ಜೆಯನ್ನು ಮುಂದುವರಿಸ್ತಾ ಇದ್ದಾರೆ ಚೈನಿಗರು. ಇದು ಖಂಡನಾರ್ಹ. ಯಾಕೆಂದರೆ ಇದು ಆಗಬಾರದು, ತಪ್ಪಿದು. ಇಂಥ ತಪ್ಪುಗಳ ಆಯ್ತಾ ಹೋಯ್ತು ಅಂದರೆ ವಿಶ್ವಾಸ ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕಾಗಿ ಚೀನಾವನ್ನು ನಂಬುದಂದ್ರೆ ಒಂದು ಭಯ ಮಾನಸಿಕವಾಗಿ, ಮತ್ತು ಸರ್ಕಾರ ಇದರ ವಿರುದ್ಧವಾಗಿ ಇನ್ನಷ್ಟು ಕಠೋರವಾದ ಕ್ರಮವನ್ನು ತೆಗೆದುಕೊಂಡ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ಲಡಾಖ್ ಇದು ಭಾರತದ ಭೂಮಿ ಹೌದು, ಅಕ್ಸಾಯಿ ಭಾರತ ಭೂಮಿ ಹೌದು. ಇವುಗಳಲ್ಲಿ ಚೈನೀಯರ ಈ ಒಂದು ಇಂಥ ಉದ್ದಡತನದ ವ್ಯವಹಾರಗಳು ಇವು ಯಾರಿಗೂ ಸಹನ ಆಗಲಿಕ್ಕಿಲ್ಲ, ಆಗೋದೂ ಇಲ್ಲ ಅಂತ ಹೇಳ್ತಾ, ಇನ್ನು ಎರಡನೇ ದೊಡ್ಡ ಆತಂಕ ಅಂದರೆ ಮತ್ತೊಂದು ಎಲ್ಲಿ ಕೋವಿಡ್ ವೈರಸ್ ನಮ್ಮಲ್ಲಿ ಬರ್ತದನ ಅಂತ. ಹ್ಯೂಮನ್ ಮೆಟಾನ್ಯೂಮೋ ಅನ್ನುತ್ತಿರುವಂತಹ ಈ ಒಂದು ವೈರಸ್ಸು HMPV ನಮ್ಮ ದೇಶಕ್ಕೆ ಬಂದದೇನೋ ಒಂದು ಭಯ ಶುರು ಆಗಿಬಿಟ್ಟದು. ಇದು ಇನ್ನೊಂದು ಕೋವಿಡ್ ವೈರಸ್ ಇದ್ದಂಗೆ ಅದ. ಯಾಕೆ ಉಸಿರು ಕಟ್ಟಾಗುವಂಥದ್ದು, ಶೀತ, ನೆಗಡಿ ಇವು ಬರೋದ್ರಿಂದ ಸಹಜವಾಗಿ ಒಂದಿಷ್ಟು ವಯಸ್ಸಾದ ತೊಂದರೆ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದು ನಮ್ಮಲ್ಲಿ ಬರ್ತದೇನು ಅಂತೇಳಿ. ಆದರೆ ನಮ್ಮ ಕೇಂದ್ರ ಸರ್ಕಾರ ಹೇಳಿದ್ರೆ ಇಲ್ಲ, ಅದು ಬರೋದಿಲ್ಲ, ಅದೇನು ಸಂಬಂಧ ಇಲ್ಲ, ನೀವೇನು ಅದ್ರ ಬಗ್ಗೆ ಭಯಪಡಬೇಡ್ರಿ ಅಂತ ಹೇಳಿದ್ದಾರೆ. ಅದೇ ಕಾಲಕ್ಕೆ ಚೈನಾದ ಅಲ್ಲಿಯ ಸರ್ಕಾರಿ ಸಂಸ್ಥೆನೂ ಸಹಿತ ಸ್ಪಷ್ಟವಾಗಿ ಏನಿಲ್ಲ ರೀ, ಅದೇನಂತದಿಲ್ಲ, ಆಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಎಲ್ಲಿವರೆಗೆ ನಂಬೋದಿಲ್ಲ ಅಂತೇಳಿ. ಯಾಕಂದ್ರೆ ಈಗಾಗಲೇ ಚೈನಾದ ಕೊಡುಗೆ ಕೋವಿಡ್, ಆದರೆ ವೈರಸ್ಗಳೆಲ್ಲ ನಮಗೆ ಬಂದಿದ್ದು ಚೀನಾದಿಂದ ದಿನಿಗೆ ಆಗಿದ್ದು. ಅದಕ್ಕಾಗಿ ಇದ್ರ ಬಗ್ಗೆ ಭಯ ಪಡೋದು ಸ್ವಾಭಾವಿಕ ಅದ. ಅದನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಭಾರತದ ಎಂಟ್ರಿ ಹಂಗೆ ನೋಡುವಂಥ, ಮತ್ತು ಜೊತೆಗೆ ನಾವಾದರೂ ಸಹಿತ ಒಂದು ಸ್ವಲ್ಪ ಈ ಉಸಿರಾಟದ ವ್ಯಾಯಾಮಗಳನ್ನು ಹೆಚ್ಚು ಮಾಡೋದನ್ನು ನಾವು ಬೆಳೆಸಬೇಕಾಗಿದೆ. ಭಾರತೀಯ ನಮ್ದು ಅಂಥ ಆಹಾರ ಪದ್ಧತಿ ಇಲ್ಲ, ಅದೆಲ್ಲ ಗೊತ್ತದ ನಿಮಗೆ. ನಾವಂತ ಬಾವಲಿ ತಿನ್ನುವಂಥದ್ದು, ಮತ್ತಿನ ತಿನ್ನುವಂಥ ಪೂರ್ವತಿದ್ದವ್ರು ಭಾಳ ಕಡಿಮೆ. ಎಲ್ಲೋ ಒಂದು ಏನಪ್ಪ ನಾಗಾಲ್ಯಾಂಡ್ ಮೂಲೆಯಲ್ಲಿ ಅಲ್ಲಿರೋ ನಾಯಿ ತಿನ್ನೋಂಥವ್ರು ಅದಕ್ಕೆ ಇದು. ಇನ್ನುಳಿದ ಕಡೆ ನಮ್ಮಲ್ಲಿ ಸ್ವಲ್ಪ ಮಾಂಸಾಹಾರಿಗಳು ಇದ್ದಾರೆ, ಇಲ್ಲ ಅಂತಲ್ಲ, 70% ಅವರು ಇದ್ದಾರೆ. ಆದರೆ ಇವು ಅತಿ ಏನಪ್ಪ ಅಂದ್ರೆ ಅಲ್ಲಿ ಶೀತ ಕಾರಣವೋ ಮತ್ತಾವ ಕಾರಣ ಗೊತ್ತಿಲ್ಲ, ಕಾಡುಗಳನ್ನ ಕಳೆದ ಕಾರಣ ಗೊತ್ತಿಲ್ಲ, ಕೋವಿಡ್ ಅಂತ ವೈರಸ್ಗಳು ಹಬ್ಬಿದ್ದು ಅದು ನಮಗೆ ಬಂದು ನಮಗೆ ತೊಂದರೆ ಕೊಡ್ಲಿಕ್ಕೆ ಅನ್ನೋದು ಈಗಾಗಲೇ ಇತಿಹಾಸ. ಸಾಕಷ್ಟು ಜನ ಅದಕ್ಕೆ ಭಯದಿಂದ ಸತ್ತು ಹೋದ್ರು ಅನ್ನೋದು ಅಷ್ಟೊಂದು ಸತ್ಯ ಅದು. ಹೀಗಾಗಿ ಅಂಥ ವೈರಸ್ ಹೊತ್ತು ಬರ್ತದೇನೋ ಅಂತ ಭಯ ಹುಟ್ಟಿದ್ರಿಂದಾಗೆ ಈ ನಮ್ಮ ಕೇಂದ್ರ ಸರ್ಕಾರ ಅಂತ ಸ್ಪಷ್ಟ ಹೇಳೋದು ಇಲ್ಲ ಅಂತೇಳಿ ಅದು ಸತ್ಯ ಆಗಲಿ ನಾವು ಬಯಸ್ತಾ ಇದ್ದೀವಿ. ಆದರೂ ಕೇಂದ್ರ ಸರ್ಕಾರ ಇನ್ನಷ್ಟು ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿದೆ. ಇನ್ನು ಮೂರನೇದು ಭಾಳ ಪ್ರಮುಖವಾದದ್ದು, ಬ್ರಹ್ಮಪುತ್ರ ನದಿ ದೊಡ್ಡ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಡ್ಯಾಮ್ ಕಟ್ಟಕೊಂಡಿದ್ದಾರೆ ನಮ್ಮ ಚೈನಿಗರು. ಯಾಕ್ರಿ ಸ್ವಾಮಿ ಅಷ್ಟು ದೊಡ್ಡ ಕಟ್ತಾ ಇದ್ದೀರಿ ಅಂತ ಕೇಳಿದ್ರೆ, ನಮ್ಮದಪ್ಪ ನಾವು ಕಟ್ಟವರ ಒಂದು ಮನೆ ಉದ್ದಡತನದ ಮಾತುಗಳು ಅಂತಲ್ರಿ. ಈಗಾಗಲೇ ಇಂಥ ಅನೇಕ ಮಾತುಗಳನ್ನು ಮಾತಾಡಿ ಅಥವಾ ಹೇಳಿ ಈಗಾಗಲೇ ಇದು ಬಹಳ ವರ್ಷಗಳಿಂದ ಚರ್ಚೆಗಿದ್ದಂಥದ್ದು. ಬ್ರಹ್ಮಪುತ್ರ ನದಿಗೆ ನಾವು ಡ್ಯಾಮ್ ಕಟ್ತೀವಿ, ಅದು ಹಿಮಾಲಯ ಪರ್ವತದ ಡ್ಯಾಮ್ ನಿಮಗೆ ಗೊತ್ತದ. ಮತ್ತು ಅದು ಹೊಸ ಒಂದು ಏನಪ್ಪ ಪರ್ವತ, ಅಲ್ಲಿ ಮೇಲಿನೆಲ್ಲ ಏನಪ್ಪ ಗುಡ್ಡ ಕಳೆದು ಬೀಳುವಂಥ ಪರಿಸ್ಥಿತಿಗಳಿದ್ದಾವೆ. ಅಂಥ ಪ್ರಸಂಗದಲ್ಲಿ ದೊಡ್ಡ ಡ್ಯಾಮ್ ಕಟ್ಟೋದ್ರಿಂದ ಅಲ್ಲಿ ಅರಣ್ಯ ನಾಶ ಆಗಿ ನೀರು ನಿಲ್ಲೋದ್ರಿಂದ ಎಷ್ಟೋ ತೊಂದರೆಗಳಾಗ್ತಾವೆ ಅನ್ನೋದು ನಮಗೆಲ್ಲ ಭಯ. ಅದರಲ್ಲೂ ಮುಖ್ಯವಾಗಿ ನಮ್ಮ ಆಸಾಮಕ್ಕೆ ಮತ್ತು ಬಾಂಗ್ಲಾದೇಶ ಮುಂದೆ ಬರ್ತದೆ. ಇವೆರಡೂ ಕಡೆ ಭಾಳ ಈ ಒಂದು ಮುಂದೆ ಅರುಣಾಚಲ ಪ್ರದೇಶ, ಇವೆರಡದ್ರ ಬಗ್ಗೆ ನಮಗೆಲ್ಲ ಆತಂಕ ಇಲ್ಲಿ, ಜನರಿಗೆ ಏನು ತೊಂದರೆ ಆಗ್ತದೆ ಅಂತೇಳಿ. ಯಾಕಂದ್ರೆ ಎತ್ತರ ಮೇಲೆ ದೊಡ್ಡ ಡ್ಯಾಮ, ಅದು ಎಷ್ಟು ಖರ್ಚು ಮಾಡೋರಿದ್ದಾರೆ ರೀ, 11.67 ಲಕ್ಷ ಕೋಟಿ ರೂಪಾಯಿದಲ್ಲಿ
ಇದನ್ನು ಕಟ್ಟು ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮಗೆ ನೀರಿನ ಅನುಕೂಲ ಮಾಡ್ಕೊಳ್ಳುವಂಥ ವಿಚಾರ ಅದ. ಇದು ಟಿಬೇಟದಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಈ ಒಂದು ಬೃಹತ್ ಏನು ಇದದ ಅಣೆಕಟ್ಟು ಅದನ್ನು ನಾವು ಕಟ್ತೀವಿ ಅಂಥೇಳಿ ಹೇಳಿದ್ದಾರೆ. ಮತ್ತು ಇದಕ್ಕೆ ವಿರೋಧ ಮಾಡಿದ್ದಕ್ಕೆ ಇಲ್ಲ ನೀವು ಭಯ ಪಡುವಂಥದ್ದು ಏನೂ ಇಲ್ಲ, ನಾವು ಎಲ್ಲ ಜವಾಬ್ದಾರಿ ತೊಗೊಳ್ತೀವಿ ಅಂತೇಳಿ. ಆದರೆ ಕೆಳಗೆ ಇಳಕಲಿಗೆ ಬರುತ್ತಿರುವಂಥ ನೀರು ಎಷ್ಟು ಫೋರ್ಸಾಗಿ ಬರ್ತದೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಹೀಗಾಗಿ ಇದರ ಬಗ್ಗೆ ನಾವು ಕೇವಲ ಏನಪ್ಪ ಅಂತಂದ್ರೆ ಪ್ರತಿಭಟನೆ ಅಲ್ಲ, ಇದನ್ನು ನಾವು ಏನಾದರೂ ಇಂಟರ್ನ್ಯಾಷನಲ್ ಕೋರ್ಟಿಗೆ ಇದು ಕೇಸ್ ಹಾಕೋದು ಭಾಳ ಯೋಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದರೆ ನಮ್ಮದು ಅಷ್ಟೇ ಪಾಲದಲ್ಲ ನೀರಿನಲ್ಲ, ಕೇವಲ ಅವ್ರದ್ದಷ್ಟೇ ಅಂತಲ್ಲ, ತಮಗೆ ಮನುಷ್ಯ ಬಂದಾಗ ಮಾಡ್ಕೊಳ್ಳೋದಂತಲ್ಲ, ಇಡೀ ಮನುಕುಲಕ್ಕೆ ಹೊಡೆದು ಬಿಡ್ದಂಗೆ ಹೋಗ್ಬೇಕಾಗಿದೆ. ಅದರಲ್ಲೂ ಬಾಂಗ್ಲಾ ಒಂದು ಸಣ್ಣ ದೇಶ ಆದರೂ ಅಲ್ಲಿ ಜನಸಂಖ್ಯೆ ಸಾಕಷ್ಟು ಅದ. ಅಲ್ಲೇ ಬ್ರಹ್ಮಪುತ್ರ ಅನ್ನೋದಕ್ಕೆ ಸಾಕಷ್ಟು ಹಾನಿಯನ್ನು ಮಾಡ್ತದೆ. ನಮ್ಮ ಆಸಾಮದಲ್ಲೂ ಸಾಕಷ್ಟು ಹಾನಿ ಮಾಡ್ತದೆ. ಪ್ರತಿ ವರ್ಷ ಏನಾದರೂ ಒಂದು ಅದರ ಹಾವಳಿ ಇದ್ದೇ ಇರ್ತದೆ. ಮತ್ತು ಒಮ್ಮೆಲೆ ದೊಡ್ಡ ಡ್ಯಾಮ್ ಕಟ್ಟಿ ಹೆಚ್ಚು ನೀರು ಬಿಡೋದು ಮತ್ತೇನು ಮಾಡೋದು, ನಮ್ಮ ಕೆಟ್ಟ ಸಂದರ್ಭಕ್ಕೆ ಏನೋ ಒಂದು ಆ ಡ್ಯಾಮ್ ಅಪಾಯಕ್ಕೆ ಒಳಗಾಗಿ ಒಡೆದು ನೀರು ಬಂದ್ರೆ ಇದೇನು ಆಗಬಾರ್ದು ಅನ್ನೋದನ್ನು ಚೈನಾ ಭಾಳಷ್ಟು ವಿಚಾರ ಮಾಡಬೇಕಾಗ್ಯದ. ಆದರೂ ಅವ್ರಿಗೆ ಜಗತ್ತಿನ ಜನರಿಗಿಂತ ತಮ್ಮದು ವಿಷಯನೇ ದೊಡ್ಡದು ಅಂತೇಳಿ ಭಾಳಷ್ಟು ನೋಡ್ತಾ ಬಂದಿದ್ದೀವಿ ನಾವು. ಹೀಗಾಗಿ ಈ ಒಂದು ಬೃಹತ್ ಡ್ಯಾಮ ಕಟ್ಟು ತಪ್ಪ ಅದಕ್ಕೆ ಈಗ ಅಡ್ಡಗೋಡೆ ಇಡಬೇಕಾಗಿತ್ತಂದ್ರೆ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗೋದನ್ನು ಒಂದು ಅನಿವಾರ್ಯ ಅನ್ನಿಸ್ತದೆ ನಾವು ಭಾರತಕ್ಕೆ ಅಂತೇಳಿ. ಯಾಕಂದ್ರೆ ಇವೆಲ್ಲ ಘಟನೆ ಒಂದೊಂದು ನೋಡಿದಾಗ ಅಡ್ಡಾಡಾಗಲೇ ಒಳಗೆ ಬರುವಂಥದ್ದು, ಅದಕ್ಕೆ ಕೌಂಟಿ ಕಟ್ಟೋದು, ಜೊತೆಗೆ ಚೈನಾದ ವೈರಸ್ ಇಲ್ಲಿನ ಬಂದಿಲ್ಲ ಅಂತ ಸುಳ್ಳು ಹೇಳುವಂಥದ್ದು, ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಈ ಡ್ಯಾಮ್ ಕಟ್ಟುವಂಥ ಮೂರೂ ಘಟನೆಗಳು ಭಾರತೀಯರಿಗೆ ಆತಂಕಕಾರಿ ಅನ್ನೋದು ಎರಡು ಮಾತಿಲ್ಲ. ಯಾಕಪ್ಪ ಅಂದರೆ ಎಲ್ಲನೂ ಜೀವದ ಜೊತೆಗೆ ಆಟ ಆಡುವಂಥ ಕೆಲಸಗಳಿದ್ದಾವೆ. ಇದನ್ನು ಯಾವುದೋ ಪ್ರಸಂಗದಲ್ಲಿ ಚೈನಾ ಇದರಿಂದ ಹಿಂದೆ ಸರಿಬೇಕು ಅನ್ನೋದು ಭಾರತೀಯರ ಮನದಾಳದ ಮಾತು. ಆದರೆ ಅವರು ಯಾವ ಮನಕ್ಕೆ ಬೆಲೆ ಕೊಡ್ತಾರಪ್ಪ, ಮನ್ ಕಿ ಬಾತ್ ಯಾರು ಕೇಳ್ತಾರಲ್ಲಿ, ಇದು ಚೈನಾದರೆ ಮೊದಲನೇದಾಗಿ ಭಾಷೆ ಸಮಸ್ಯೆ, ಎರಡನೇ ನಮ್ಮ ಜೊತೆಗೆ ಯಾವಾಗಲೂ ಸತತ ಅವ್ರದ್ದು ಯುದ್ಧ ಇದ್ದೇ ಇರ್ತದೆ. ಯಾಕಂತಂದ್ರೆ ಭಾರತದ ಬಾರ್ಡರ್ ಸಲುವಾಗಿ ನಮ್ಮದಪ್ಪ ಇದು ಹೆಚ್ಚುಕಡಿಮೆಗೆ ಭಾರತ ನಮ್ಮದು ಅನ್ನುವಂಥ ಮಟ್ಟಕ್ಕೆ ಅವ್ರ ತೆರೆಯಲ್ಲಿದ್ದಾವೆ. ಅಕ್ಸಾಯ್ ಚಿನ್ನದ ದೊಡ್ಡ ಪ್ರದೇಶನ ಗೆದ್ದು ಕೂತ್ಬಿಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನದಲ್ಲೇ ಭಾರತವನ್ನು ತಮ್ಮದೇ ಆದ ಮಾರ್ಕೆಟ್ ಮಾಡ್ಕೊಳ್ಳಿಕ್ಕಿದ್ದಾರೆ. ಅದರಿಂದಾಗಿ ಸ್ವಲ್ಪ ಮೆತ್ತಗಾಗಿದ್ದಾರೆ ಅಂತೇಳಿ ಸುದ್ದಿಗಳು ಇದ್ದು. ಅದರಲ್ಲೂ ಅಮೇರಿಕಾದಿಂದ ಇಂಡಿಯಾವನ್ನು ಅಥವಾ ಭಾರತವನ್ನು ತನ್ನ ತಕ್ಕೋಬೇಕು ಅನ್ನೋಂಥದ್ದು. ಮತ್ತು ಈಗಾಗಲೇ ನಮ್ಮ ಭಾರತೀಯರು ವಿಶೇಷವಾಗಿ ಚೈನಾ ಮೇಡ್ ವಸ್ತುಗಳನ್ನು ಗೂಡ್ಸ್ಗಳನ್ನು ಭಾಳಷ್ಟು ತೆಗೆದುಕೊಳ್ಳೋದ್ರಿಂದಾಗಿ ಅವ್ರ ಟೆಕ್ನಾಲಜಿಯನ್ನು ನಾವು ಉಪಯೋಗ ಮಾಡೋದ್ರಿಂದಾಗಿ ನಾವು ಅವ್ರ ಮೇಲೆ ಭಾಳ ನಿರ್ಭರರಾಗಿದ್ದರಿಂದಾಗಿ ಒಂದಿಷ್ಟು ಮಾರ್ಕೆಟ್ ಮಾಡೋಣ ಅಂತ ಒಂದು ಸಣ್ಣ ಕಾರಣಕ್ಕೆ ಭಾರತ ಜೋಡಿ ಸ್ವಲ್ಪ ಗೆಳೆತನ ಮಾಡೋಣ ಏನೋ ಒಂದೆರಡು ಹೆಜ್ಜೆ ಇಟ್ಟಿದ್ರು ಅವರು. ಈಗ ಮತ್ತೆ ಇವ್ರನ್ನ ನೋಡಿದಾಗ ಭಯ ಅನ್ನಿಸ್ತದೆ, ಏನಪ್ಪ ಇವರು ನೆಕ್ಸ್ಟ್ ಗುರಿ ಏನಿರ್ಬೋದು ಇವರು ಅಂತೇಳಿ. ಚೈನಿಗರು ಒಂದು ಕಡೆ ಬೃಹತ್ ಡ್ಯಾಮ್ ಕಟ್ಟಲಿಕ್ಕೆ ಹೊರಟಿದ್ದಾರೆ, ಇಲ್ಲ ನಿಮಗೇನು ಆಗೋದಿಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಪ್ಪ ಲಡಾಖ್ದೊಳಗೆ ನಿಧಾನಕ್ಕೆ ಕೌಂಟಿಗಳನ್ನು ಕಟ್ಕೊಂಡು ಇದು ನಮ್ಮದು ಒಂದೊಂದು ಸ್ಟೆಪ್ ಮುಂದೆ ಬರ್ತಾ ಇದ್ದಾರೆ. ಗಾಲ್ವಾಣದ್ದು ಈಚೆ ಕಡೆ ಭಾಗದಲ್ಲಿ ತೊಗೊಂಡಾರ, ಹಳ್ಳಿಗಳನ್ನ ಕಟ್ಕೊಂಡಾರ ಸುದ್ದಿಗಳಿದ್ದಾವೆ. ಇವೆಲ್ಲ ನೆನಪಿಸ್ಕೊಂಡಾಗ ಚೈನಾ ಅಷ್ಟು ಸುಲಭವಾಗಿ ಭಾರತದೊಂದಿಗೆ ಗೆಳೆತನವನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಅಂತೇಳಿ ಇವತ್ತೇನೋ ಅನ್ನಿಸ್ತಾ ಇಲ್ಲ. ಏನೋ ಆಗಲಿ ಚೈನಾದ ಈ ಮೂರು ಘಟನೆಗಳು ವಿಶೇಷವಾಗಿ ನಾವು ಭಾರತೀಯರಾದಂಥ ನಮಗೆ ಆತಂಕಕಾರಿ ವಿಷಯ. ಹೌದಲ್ರಿ? ನಿಮಗೇನು ಅನ್ನಿಸ್ತದೆ ಆ ವಿಷಯದೊಳಗೆ? ಯಾಕಂದ್ರೆ ಚೈನಾ ಯಾವಾಗಲೂ ಭಾರತದ ವೈರಿ ಮನಸ್ಥಿತಿನೂ ಅದೇ ರೀತಿ ಅದ. ನಮಗೂ ಅವ್ರ ಬಗ್ಗೆ ಆತಂಕ ಅದ. ಯಾಕಂದ್ರೆ 1962ರ ಯುದ್ಧ ನಮ್ಗೆ ದೊಡ್ಡ ಪಾಠವನ್ನು ಕಲಿಸಿದ ಅನ್ನೋದನ್ನು ಈ ಸಂದರ್ಭದಲ್ಲೇ ಮರೆಯದನ. ರಾಷ್ಟ್ರಭಕ್ತಿ ಪಕ್ಷ ಅಂತ ಹೇಳುತ್ತಿರುವಂಥ BJP ಮತ್ತು ನಮ್ಮ ಮೋದಿಜಿಯವರು ಈ ದಿಶೆಯಲ್ಲಿ ತೀವ್ರವಾದ ಕ್ರಮ ತೆಗೆದುಕೊಂಡ. ಈ ಮೊದಲನೇ ಡ್ಯಾಮು ಸಲುವಾಗಿ ಅಂತಾರಾಷ್ಟ್ರೀಯ ಇಶ್ಯೂ ಮಾಡ್ಕೊಂಡು ಹೋಗೋದು, ಎರಡನೇದಾಗಿ ಆ ವೈರಸ್ ಬಗ್ಗೆ ಇನ್ನಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು, ಮತ್ತು ಲಡಾಖ್ದೊಳಗೆ ಬಂದಿದ್ದನ್ನು ಅದನ್ನು ಸಹಿತ ಇವತ್ತು ಪ್ರಶ್ನೆ ಮಾಡುವಂಥದ್ದು ಭಾಳ ಮುಖ್ಯದ ಅಂತ ಹೇಳ್ತಾ, ಇವೆಲ್ಲ ಇವತ್ತು ಒಂದು ರೀತಿ ನಮ್ಮ ಚೈನಾ ಇದ್ದಿದ್ದೇನಪ್ಪ ಅಂದ್ರೆ ಮೋದಿಯವರ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಅವ್ರ ರಾಜಕೀಯಕ್ಕೆ ಒಂದು ಸವಾಲ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ಇವತ್ತಿನ ಚರ್ಚೆ. ಇದನ್ನ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ನಮಸ್ಕಾರಗಳು.